ಇವತ್ತು ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಕ್ಯಾಬಿನೆಟ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ವೀಕ್ಷಕರೇ, ಇವತ್ತು ವಿಧಾನಸೌಧದಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಇದೆ. ಬೆಳಗ್ಗೆ 10 ಗಂಟೆಗೆ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಕ್ಯಾಬಿನೆಟ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಶಿವಶಂಕರಪ್ಪ ಸೌಕಾರ್ ಏನಿದಾರಲ್ಲ, ಅವರ ಅಮಾನತಿನ ಬಗ್ಗೆ ಏನಿದೆ ಅದರ ಬಗ್ಗೆ ಕೂಡ ಶಿಫಾರಸು ಸಾಧ್ಯತೆಗಳಿದ್ದಾವೆ. ರಾಜ್ಯಪಾಲರಿಗೆ ಸಚಿವ ಸಂಪುಟ ಮತ್ತೆ ಶಿಫಾರಸು ಸಾಧ್ಯತೆ ಇದೆ. ಕ್ಯಾಬಿನೆಟ್ನಲ್ಲಿ ಕೆಲ ವಿಧೇಯಕಗಳಿಗೆ ಅನುಮೋದನೆ ಕೂಡ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಅನುಮೋದನೆಗೆ ಸಾಧ್ಯತೆ ಇದೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ. ಇನ್ನು ಕ್ಯಾಬಿನೆಟ್ನಲ್ಲಿ ಶೂಟೌಟ್ ಕೇಸ್, ನಾಗೇಂದ್ರ ರಾಜೀನಾಮೆ, ಮೆಡಿಕಲ್ ಮಾಫಿಯಾ ವಿಚಾರಗಳು ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ವೀಕ್ಷಕರೇ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸೌಕಾರ್ ಅಮಾನತಿಗೆ ಶಿಫಾರಸು ಮಾಡೋದು ಕೂಡ ಇದೆ. ಇನ್ನು ಈ ಮಾಫಿಯಾ ಇದೆಯಲ್ಲ, ಮೆಡಿಕಲ್ ಮಾಫಿಯಾ, ಏನು ಫೇಕ್ ಮೆಡಿಸಿನ್ಗಳೆಲ್ಲ ಸಿಕ್ಕುವಲ್ಲ, ಅದ್ರ ಬಗ್ಗೆ ಇದೆ. ನಾಗೇಂದ್ರ ರಾಜೀನಾಮೆ ಬಗ್ಗೆ ಇದೆ. ಹಲವು ವಿಧೇಯಕಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಇಲ್ಲಿ ಗ್ರೇಟರ್ ಬೆಂಗಳೂರು ಏನು ವಿಧೇಯಕ ಇದೆಯಲ್ಲ, ಅದರ ಬಗ್ಗೆ ಕೂಡ ಚರ್ಚೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೊ ನೋಡಬೇಕು ಏನೇನೆಲ್ಲ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ, ಯಾವುದೆಲ್ಲ ಸಕ್ಸಸ್ ಆಗುತ್ತೆ, ಎಲ್ಲವೂ ಕೂಡ ಕಾದು ನೋಡಲೇಬೇಕು. ಯಾಕಂತ ಹೇಳಿದ್ರೆ BJP ಪಟ್ಟನ್ನು ಹಿಡಿದು ಕೂತಿದೆ. BJP ಇವರ ರಾಜೀನಾಮೆಗೋಸ್ಕರ, ನಾಗೇಂದ್ರ ಅವರ ರಾಜೀನಾಮೆಗೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದೆ. ಕಳೆದ 5 ದಿವಸಗಳಿಂದ ನಿಲ್ತಾನೇ ಇಲ್ಲ ಅವರ ಪ್ರೊಟೆಸ್ಟು. ಸೊ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಯಾವ್ಯಾವೆಲ್ಲ ವಿಚಾರ ಚರ್ಚೆ ಆಗುತ್ತೆ, ಏನು ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲ ಇದೆ, ಕಾಯಬೇಕು. ವೀಕ್ಷಕರೇ, ಇವತ್ತು ಸಭೆ ಇದೆ. ನೂತನವಾಗಿ ಸಚಿವರು ಆಯ್ಕೆ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೊಸ ಸಚಿವರ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅಲ್ಲಿ ಹಲವು ವಿಚಾರಗಳಿಗೆ ಚರ್ಚೆ ಆಗುತ್ತೆ. ರಾಜ್ಯದ ಸಮಸ್ಯೆಗಳು ಹಿಡ್ಕೊಂಡು ನಾಗೇಂದ್ರ ಅವರ ರಾಜೀನಾಮೆ, ಮೆಡಿಕಲ್ ಮಾಫಿಯಾ, ಹಲವು ವಿಧೇಯಕಗಳು ಅಂದರೆ ಈ ಮಸೂದೆಗಳನ್ನು ಮಂಡಿಸುವ ಸಾಧ್ಯತೆಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಶಿವಶಂಕರಪ್ಪ ಸೌಕಾರ್ ಏನು KPSCಯಲ್ಲಿ ಯಾವ ರೀತಿ ಚರ್ಚೆ ಆಗ್ತದೆ ಅವರ ಬಗ್ಗೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಮೊನ್ನೆಯಿಂದಲೂ ಕೂಡ ಇಡಿ ದಾಳಿ ಮಾಡಿದ್ದಾರೆ. ಅಲ್ಲಿ ಸತತ 42 ಗಂಟೆಗಳ ಕಾಲ ಅವರ ಮೇಲೆ ತನಿಖೆಯನ್ನು ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಸೊ ಅವೆಲ್ಲವೂ ಕೂಡ ಭಾರಿ ಚರ್ಚೆ ಆಗ್ತಾ ಇದ್ದಾರೆ. ಅವರ ಅಮಾನತಿಗೆ ಶಿಫಾರಸು ಮಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ.